ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಟಿಇಟಿಗೆ ಜೊತೆಗೆ GPSTR ಗೆ ಸಂಬಂಧಪಟ್ಟಂತೆ MCQs ಗೆ ರಿಲೇಟೆಡ್ ಆಗಿ ವೆರಿ ಯೂಸ್ಫುಲ್ MCQs ಇದಾಗಿರುತ್ತೆ. ಜೊತೆಗೆ ಇದು ಪರ್ಟಿಕ್ಯುಲರ್ಲಿ ಇವಾಗ ನಡೀತಾ ಇರುವಂತಹ ಸೀರೀಸ್ ಬಂದು ದಟ್ ಇಸ್ ಪೇಪರ್ 1 EVS. ಇವಾಗ ಅಕಾರ್ಡಿಂಗ್ ಟು ಹೊಸ TET ಸಿಲೆಬಸ್ ಏನಿದೆ ಅದರಲ್ಲಿ 6ರಿಂದ 10ನೇ ತರಗತಿವರೆಗೂ EVS ಅನ್ನ ಇಟ್ಟಿದ್ದಾರೆ, ಹೌದಲ್ವಾ? ಸೊ ಹಾಗಾಗಿ ಪೇಪರ್ 1 ಸಂಬಂಧಪಟ್ಟಂತೆ ಈಗ ನಾವು ನೋಡ್ತಾ ಇದೀವಿ. ಈಗ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ 2 ವಿಡಿಯೋಸ್ ಆಗಿದೆ. ಸೊ ಇದು 3ನೇ ವಿಡಿಯೋ. ಮೊದಲನೇ ಪ್ರಶ್ನೆನ ನೋಡ್ತಾ ಹೋಗೋಣ. ಇದು ಸಂಪರ್ಕ ಸಹಿತ ಬಲ ಮತ್ತು ಸಂಪರ್ಕ ರಹಿತ ಬಲದ ಬಗ್ಗೆ ಆಗಿರುತ್ತೆ. ಮೊದಲನೇದು ಪ್ರಶ್ನೆ, ಇವುಗಳಲ್ಲಿ ಯಾವುದು ಬಲದ ಪರಿಣಾಮ ಅಲ್ಲ? ಬಲವು ಒಂದು ವಸ್ತುವಿನ ಆಕಾರವನ್ನು ಬದಲಾಯಿಸಬಲ್ಲದು, ಬಲವು ವಸ್ತುವಿನ ಜವವನ್ನ ಬದಲಾಯಿಸಬಲ್ಲದು, ಬಲವು ಚಲಿಸುತ್ತಿರುವ ವಸ್ತುವಿನ ಸಂರಚನೆಯನ್ನ ಬದಲಾಯಿಸಬಲ್ಲದು, ವಸ್ತುವಿನ ಸ್ಥಾನವನ್ನ ಬದಲಾಯಿಸಬಲ್ಲದು ಅಂತ ಇದೆ. ಅಂದ್ರೆ ಇದರಲ್ಲಿ ಯಾವುದು ಬಲದ ಪರಿಣಾಮದಿಂದ ಉಂಟಾಗುವಂಥದ್ದಲ್ಲ. ಹಾಗೆ ನೋಡೋದಾದ್ರೆ ನೋಡಿ, ಬಲದ ಪರಿಣಾಮದಿಂದ ಉಂಟಾಗುವಂಥದ್ದು ಯಾವುದು ಅಲ್ಲ ಅಂತ ಹೇಳಿದ್ರೆ, ಈಗ ಬಲವು ಒಂದು ವಸ್ತುವಿನ ಆಕಾರವನ್ನ ಬದಲಾಯಿಸಬಲ್ಲದು, ಹೌದು. ಬಲವು ವಸ್ತುವಿನ ಜವವನ್ನ ಬದಲಾಯಿಸಬಲ್ಲದು, ಹೌದು. ಬಲವು ಚಲಿಸುತ್ತಿರುವಂತಹ ವಸ್ತುವಿನ ಸಂರಚನೆಯನ್ನ ಬದಲಾಯಿಸಬಲ್ಲದು, ಖಂಡಿತವಾಗ್ಲೂ ಹೌದು. ಆದ್ರೆ ಈ ಆಪ್ಷನ್ ಡಿ ಏನಿದೆಯಲ್ಲ, ವಸ್ತುವಿನ ಸ್ಥಾನವನ್ನ ಬದಲಾಯಿಸಬಲ್ಲದು ಅಂತ, ದಿಸ್ ಇಸ್ ರಾಂಗ್. ಸೊ ಹಾಗಾಗಿ ಆಪ್ಷನ್ ಡಿ ಏನಿದೆ ಇದು 1ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ. ಇವುಗಳಲ್ಲಿ ಯಾವುದು ಸಂಪರ್ಕ ಸಹಿತ ಬಲಕ್ಕೆ ಉದಾಹರಣೆ ಆಗಿದೆ? ಅಂದ್ರೆ ಸಂಪರ್ಕ ಸಹಿತ ಬಲಕ್ಕೆ ಉದಾಹರಣೆ ಆಗಿರುವಂತದ್ದು ಯಾವುದು? ಮರದಿಂದ ಸೇಬು ಬೀಳುವುದು, 2 ಕಾಂತಗಳ ವಿಕರ್ಷಣೆ, ಕಾರನ್ನ ತಳ್ಳುವುದು, ಕಾಗದದ ಚೂರುಗಳು ಒಣಗಿದ ಪ್ಲಾಸ್ಟಿಕ್ ಬಾಚಣಿಕೆಯ ಕಡೆ ಆಕರ್ಷಿತವಾಗುವುದು ಅಂತ ಇದೆ. ಯಾವುದು ಸಂಪರ್ಕ ಸಹಿತ ಬಲಕ್ಕೆ ಉದಾಹರಣೆ? ಯಾವುದು ಇದ್ರೊಳಗಡೆ ನೋಡಿ, ಸಂಪರ್ಕ ಅಂದ್ರೆ ಬಾಡಿಗೂ ಮತ್ತೆ ಏನು ಎಕ್ಸ್ಟರ್ನಲ್ ಫೋರ್ಸ್ ಇದೆ ಅವು ಎರಡೂ ಕೂಡ ಏನಾಗಿರ್ಬೇಕು, ಜಾಯಿಂಟ್ ಆಗಿದ್ರೆ ಮಾತ್ರ, ಒಂದಕ್ಕೊಂದು ಟಚ್ ಆಗಿದ್ರೆ ಮಾತ್ರ ನಾವು ಅದನ್ನ ಸಂಪರ್ಕ ಸಹಿತ ಬಲ ಅಂತ ಕರಿತೀವಿ. ಈಗ ನೀವು ಕಾರನ್ನ ಹಿಡ್ಕೊಂಡ್ಬಿಟ್ಟು ಹಿಂದ್ಗಡೆ ಎಷ್ಟು ಪ್ರೆಷರ್ ಹಾಕಿ ತಳ್ತೀರಲ್ವಾ, ಅದನ್ನೇನಂತೀವಿ ನಾವು? ಸಂಪರ್ಕ ಸಹಿತ ಬಲ, ಹೌದಲ್ವಾ? ಸೊ ಹಾಗಾಗಿ ಕಾರನ್ನ ತಳ್ಳುವುದು ಏನಿದೆ ಇದು ಸಂಪರ್ಕ ಸಹಿತ ಬಲ. ಎ ಹೇಳಿಕೆ ಏನಿದೆ, ಕಾಂತೀಯ ಬಲವು ಒಂದು ಸಂಪರ್ಕ ರಹಿತ ಬಲ. ಬಿ ಅದಕ್ಕೆ ಕಾರಣ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸಂಪರ್ಕ ರಹಿತ ಬಲವು ವಸ್ತುಗಳ ನಡುವೆ ಸಂಪರ್ಕವನ್ನ ಹೊಂದಿರುವುದಿಲ್ಲ, ಹೌದು. ಹಾಗಾದ್ರೆ ಇಲ್ಲಿ ಸರಿಯಾದಂತ ಉತ್ತರ ಏನು? ಹೇಳಿಕೆ ಎ ಕೂಡ ಸರಿಯಾಗಿದೆ, ಹೌದಲ್ವಾ? ಜೊತೆಗೆ ಅದಕ್ಕೆ ಪೂರಕವಾಗಿರುವಂತ ಹೇಳಿಕೆ ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಎನ್ನುವಂಥದ್ದು ಸರಿಯಾದಂತ ಉತ್ತರ. ಬಲ ಅಂದ್ರೆ ಏನು ನೋಡಿ, ಒಂದು ವಸ್ತುವಿನ ತಳ್ಳುವಿಕೆ, ಒಂದು ವಸ್ತುವನ್ನ ತಳ್ಳುವಿಕೆ ಅಥವಾ ಎಳೆಯುವಿಕೆ, ಒಂದು ವಸ್ತುವಿನ ಎಳೆಯುವಿಕೆ ಮತ್ತೆ ಚಲಿಸುತ್ತಿರುವಂತಹ ವಸ್ತು ಅಂತ ಇದೆ. ಆಕ್ಚುಲಿ ಬಲ ಅಂದ್ರೆ ಏನು ನೋಡಿ, ಬಲ ಅಂದ್ರೆ ಒಂದು ವಸ್ತುವನ್ನ ತಳ್ಳುವಿಕೆ ಅಥವಾ ಎಳೆಯುವಿಕೆ ಅನ್ನ, ಒಂದು ಪುಷ್ ಆರ್ ಪುಲ್, ಅದನ್ನ ನಾವೇನಂತ ಕರಿತೀವಿ? ಬಲ, ಹೌದಲ್ವಾ? ಪುಷ್ ಆರ್ ಪುಲ್ ಅದನ್ನ ನಾವು ಬಲ ಅಂತ ಕರಿತೀವಿ, ಒಂದು ವಸ್ತುವನ್ನ ತಳ್ಳುವಿಕೆ ಅಥವಾ ಎಳೆಯುವಿಕೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಯಾವ ರೀತಿ? ಈ ಕೆಳಗಿನ ಉದಾಹರಣೆಗಳಲ್ಲಿ ಯಾವ ರೀತಿಯ ಬಲ ಪ್ರಯೋಗವಾಗಿದೆ ಗುರುತಿಸಿ. ಅಂದ್ರೆ ವೆದರ್ ಇಟ್ ಈಸ್ ಸಂಪರ್ಕ ಸಹಿತ ಆರ್ ಸಂಪರ್ಕ ರಹಿತ ಬಲ ಅನ್ನೋದನ್ನ ನಾವು ಚೂಸ್ ಮಾಡ್ಬೇಕು, ಹೇಳ್ಬೇಕು. ತರಗತಿ ಕೋಣೆಯಲ್ಲಿರುವಂತ ಮೇಜನ್ನ ತಳ್ಳುವುದು. ಈಗ ತರಗತಿ ಕೋಣೆ, ಕ್ಲಾಸ್ ರೂಮ್ ಅಲ್ಲಿ ಇರುವಂತಹ ಟೇಬಲ್ ಏನಿದೆ ಅದನ್ನ ತಳ್ಳುವಂತದ್ದು, ಇದು ಸಂಪರ್ಕ ಸಹಿತನ ಸಂಪರ್ಕ ರಹಿತನ? ಅಫ್ಕೋರ್ಸ್ ಸಹಿತ. ಅಂದ್ರೇನು? ಸಂಪರ್ಕ ಸಹಿತ. ಆಲೆ ಮನೆಯಲ್ಲಿ ಎತ್ತಿನ ಸಹಾಯದಿಂದ ಗಾಣದಲ್ಲಿ ಕಬ್ಬಿನ ರಸ ತೆಗೆಯುವುದು. ಅಲ್ಲಿ ಗಾಣಕ್ಕೆ ಮತ್ತೆ ಎತ್ತು ಏನಿದೆ ಎರಡು ಕೂಡ ಏನಾಗಿದೆ, ಅಲ್ಲಿ ಸಂಪರ್ಕ ಇದೆ, ಹೌದಲ್ವಾ? ಸಂಪರ್ಕ ಸಹಿತ. ಕಬ್ಬಿಣದ ಚೂರುಗಳು ಆಯಸ್ಕಾಂತಕ್ಕೆ ಅಂಟಿಕೊಳ್ಳುವುದು. ನೋಡಿ, ಕಬ್ಬಿಣದ ಚೂರು ಏನಿದೆ ಅದು ಆಯಸ್ಕಾಂತಕ್ಕೆ ಅಂಟಿಕೊಳ್ಳುವುದು ಇದೆಯಲ್ಲ, ಇದು ಸಂಪರ್ಕ ಸಹಿತನ ಸಂಪರ್ಕ ರಹಿತನ? ಇದು ಖಂಡಿತವಾಗ್ಲೂ ಇದು ಏನು ಅಂಟಿಕೊಳ್ಳೋದು ಅಂದ್ರೆ, ಕಬ್ಬಿಣದ ಚೂರುಗಳು ಆಯಸ್ಕಾಂತಕ್ಕೆ ಅಂಟಿಕೊಳ್ಳುವುದು ಏನಿದೆಯಲ್ಲ ಇದು ಸಂಪರ್ಕ ರಹಿತ ಬಲ. ಬಲ ಬಟ್ ಸಂಪರ್ಕ ರಹಿತ ಬಲ. ಓಕೆ. ಒಣ ಕೂದಲಿಗೆ ಉಜ್ಜಿದ ಪ್ಲಾಸ್ಟಿಕ್ ಬಾಚಣಿಕೆಗೆ ಪೇಪರ್ ಚೂರುಗಳು ಅಂಟಿಕೊಳ್ಳುವುದು, ಇದು ಕೂಡ ಏನು? ಸಂಪರ್ಕ ರಹಿತ ಬಲ. ಬಲ ಆದ್ರೇನು? ಸಂಪರ್ಕ ರಹಿತ ಬಲ. ಮರದಿಂದ ತೆಂಗಿನಕಾಯಿ ಬೀಳೋದು, ಇದು ಕೂಡ ಹೇಳ್ತೀರಾ ಏನಂತ? ಇದು ಕೂಡ ಸಂಪರ್ಕ ರಹಿತ ಬಲ.
ಕಾವಿಯಿಂದ ಕೊಡದಲ್ಲಿ ನೀರನ್ನ ಮೇಲಕ್ಕೆ ಎತ್ತುವುದು ಅಥವಾ ಸೇದುವುದು ಏನಿದೆ? ಸೊ ಇದು ಕಾವಿ ಅಂತ ಇದೆ, ಇದು ಬಾವಿ ಆಗ್ಬೇಕು. ಓಕೆ, ಬಾವಿಯಿಂದ ಕೊಡದಲ್ಲಿ ನೀರನ್ನ ಮೇಲಕ್ಕೆ ಎತ್ತೋದು ಅಥವಾ ಸೇದುವುದು ಏನಿದೆ? ಇದು ಸಂಪರ್ಕ ಸಹಿತ. ಕೆಲಸಗಾರನು ಅಕ್ಕಿಯ ಮೂಟೆಯನ್ನ ಎತ್ತುವುದು ಸಂಪರ್ಕ ಸಹಿತ. ನೆಲದ ಮೇಲೆ ಉರುಳಿ ಬಿಟ್ಟ ಗೋಲಿಯು ಸ್ವಲ್ಪ ದೂರ ಚಲಿಸಿ ನಿಲ್ಲುವುದು. ನೆಲದ ಮೇಲೆ ಉರುಳಿ ಬಿಟ್ಟಂತ ಗೋಲಿ ಏನಿದೆ ಅಂದ್ರೆ ನೀವು ಅದನ್ನ ಅಂದ್ರೆ ಒಂದು ಬಾಡಿ ಅಂದ್ರೆ ನೀವೇನ್ ಮಾಡ್ತೀರಾ, ಉರುಳಿ ಬಿಡ್ತೀರಾ, ಹೌದಲ್ವಾ? ಅದು ಸ್ವಲ್ಪ ದೂರ ಚಲಿಸಿ ನಿಂತ್ಕೊಳ್ಳುತ್ತೆ. ಹಾಗಾದ್ರೆ ನಿಂತ್ಕೊಂಡಾಗ ಭೂಮಿ ಮತ್ತು ಆ ಗೋಲಿಗೆ ಸಂಪರ್ಕ ಇರುತ್ತೆ. ಸೊ ಹಾಗಾಗಿ ಅದು ಏನು? ಸಂಪರ್ಕ ಸಹಿತ. ಇನ್ನು ಸ್ಟ್ರಿಂಗ್ ತ್ರಾಸ್ ಅನ್ನ ಎಳೆಯುವುದು, ಇದು ಕೂಡ ಏನು? ನಾವ್ ಅದನ್ನ ಅಂದ್ರೆ ನಮ್ಮ ಹ್ಯಾಂಡ್ಸ್ ಏನಿರುತ್ತೆ ಅದಕ್ಕೆ ಟಚ್ ಆಗಿರುತ್ತೆ, ಹೌದಲ್ವಾ? ಒಂದು ಬಾಡಿ ಟಚ್ ಆಗಿರ್ಬೇಕು, ಫಿಸಿಕಲ್ ಬಾಡಿ. ಹಾಗಿದ್ದಾಗ ಮಾತ್ರ ನಾವ್ ಅದನ್ನ ಏನಂತ ಕರಿತೀವಿ? ಸಂಪರ್ಕ ಸಹಿತ ಅಥವಾ ಸಂಪರ್ಕ ರಹಿತ ಅನ್ನೋದಕ್ಕೆ ವ್ಯತ್ಯಾಸ ಅಲ್ಲೇ ಗೊತ್ತಾಗೋದು. ಓಕೆ, ಇವಾಗ ಸ್ಟ್ರಿಂಗ್ ತ್ರಾಸ್ ಅನ್ನ ನೀವು ಇಟ್ಕೊಂಡು ಎಳಿತೀರಾ ಅಂತ ಅಂದ್ರೆ, ಯಾರು ಒಬ್ಬ ವ್ಯಕ್ತಿ ಇಟ್ಕೊಂಡು ಎಳಿತಾರೆ ಅಂದ್ರೆ ಇದು ಸಂಪರ್ಕ ಸಹಿತನ ರಹಿತನ? ಎಸ್, ಸಂಪರ್ಕ ಸಹಿತ. ಮುಂದಿನ ಒಂದು ಟಾಪಿಕ್ ಬಂದು ಘರ್ಷಣೆಯ ಅನ್ವಯಗಳನ್ನ ಪಟ್ಟಿ ಮಾಡುವರು, ಇದ್ರ ಬಗ್ಗೆ ಆಗಿರುತ್ತೆ. ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಗೀತಾ ಒಂದು ಚಾಕುವನ್ನ ಏನ್ ಮಾಡ್ತಾಳೆ? ಬಂಡೆಯ ಮೇಲೆ ಬಲವಾಗಿ ಉಚ್ತಾಳೆ. ಅವಾಗ ಏನಾಗುತ್ತೆ? ಚಾಕು ಬಿಸಿ ಆಗುತ್ತೆ. ಚಾಕು ಬಿಸಿ ಆಗೋದಕ್ಕೆ ಕಾರಣ ಏನು? ಕಾಂತೀಯ ಬಲ, ಗುರುತ್ವಾಕರ್ಷಣ ಬಲ, ಸ್ಥಾಯಿ ವಿದ್ಯುತ್ ಬಲ, ಘರ್ಷಣೆ ಅಂತ ಇದೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನು? ನಾವು ಪಾಠದಲ್ಲೇ ನೋಡಿದ್ವಿ, ಅಂದ್ರೆ ಟಾಪಿಕ್ ಅಲ್ಲೇ ನೋಡಿದ್ವಿ, ಘರ್ಷಣೆಯ ಅನ್ವಯಗಳನ್ನ ಪಟ್ಟಿ ಮಾಡ್ತಾರೆ. ಹಾಗಾದ್ರೆ ಇದಕ್ಕೆ ಗೀತಾ ಒಂದು ಚಾಕುವನ್ನ ತಗೊಂಡು ಬಂಡೆ ಮೇಲೆ ಚೆನ್ನಾಗಿ ಉಚ್ತಾಳೆ ಅಂದಾಗ ಅಲ್ಲಿ ಘರ್ಷಣೆ ಉಂಟಾಗಿ ಘರ್ಷಣೆಯಿಂದ ಬಿಸಿ ಉಂಟಾಯ್ತು. ಹಾಗಾದ್ರೆ ಸರಿಯಾದಂತ ಉತ್ತರ ಏನು? ದಟ್ ಇಸ್ ಘರ್ಷಣೆ. ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಘರ್ಷಣೆಗೆ ಅನುಕೂಲವಲ್ಲದ್ದು ಯಾವುದು? ಅಂದ್ರೆ ಅನುಕೂಲ ಅಲ್ಲ. ಪಾದರಕ್ಷೆಯ ಅಟ್ಟೆಗಳು ಹರಿದು ಸವೆದು ಹೋಗುವುದು, ನೆಲದ ಮೇಲೆ ನಡೆಯಲು ಸಾಧ್ಯವಾಗಿದೆ, ನೆಲದ ಮೇಲೆ ನಡೆಯೋದಕ್ಕೆ ಸಾಧ್ಯವಾಗಿರೋದು, ಲೇಖನಿಯ ಸಹಾಯದಿಂದ ಹಾಳೆಯ ಮೇಲೆ ಬರೆಯಲು ಸಾಧ್ಯವಾಗಿದೆ, ಯಂತ್ರಗಳು ಬಾಲ್ ಬೇರಿಂಗ್ ನ ಸಹಾಯದಿಂದ ತಿರುಗಲು ಸಾಧ್ಯವಾಗಿದೆ ಅಂತ ಇದೆ. ಅಂದ್ರೆ ಇಲ್ಲಿ ಹೇಳಿರುವಂತದ್ದೇನು? ಘರ್ಷಣೆಗೆ ಅನುಕೂಲ ಅಲ್ಲದೆ ಇರುವಂತದ್ದು ಯಾವುದು ಅಂತ. ಓಕೆ, ಘರ್ಷಣೆಗೆ ಅನುಕೂಲ ಆಗದೆ ಇರುವಂತದ್ದು ಯಾವುದು ಅಂತ ನೋಡಿದಾಗ ನೋಡಿ, ಯಾವ್ದು ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ? ನೆಲದ ಮೇಲೆ ನಡೆಯೋದಕ್ಕೆ ಸಾಧ್ಯವಾಗಿರುವಂತದ್ದು ಘರ್ಷಣೆಯಿಂದ, ಲೇಖನಿಯ ಸಹಾಯದಿಂದ ಹಾಳೆಯ ಮೇಲೆ ಬರೆಯೋದಕ್ಕೆ ಸಹಾಯ ಆಗಿರೋದು ಹೌದು, ಆಯ್ತಾ? ಯಂತ್ರಗಳು ಬಾಲ್ ಬೇರಿಂಗ್ ನ ಸಹಾಯದಿಂದ ತಿರುಗೋದಕ್ಕೆ ಸಾಧ್ಯ ಆಗಿದೆ. ಆದ್ರೆ ಪಾದರಕ್ಷೆಯ ಅಟ್ಟೆಗಳು ಏನಿರ್ತವೆ, ಹರಿದು ಸವೆದು ಹೋಗುವುದು ಏನಿದೆ, ಇದು ಅದರ ಅನುಕೂಲ ಅಲ್ಲ. ದಿಸ್ ಇಸ್ ಅನಾನುಕೂಲ. ದಿಸ್ ಇಸ್ ದ ಡಿಮೆರಿಟ್ ಆಫ್ ಫ್ರಿಕ್ಷನ್ ಅಂತ ಹೇಳ್ಬೋದು. ಘರ್ಷಣೆ ಅಂದ್ರೆ ಏನು ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ? ಘರ್ಷಣೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ? ಫ್ರಿಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಒಂದು ಡಿಸ್ಅಡ್ವಾಂಟೇಜ್ ಅಥವಾ ಡಿಮೆರಿಟ್ ಅಂತ ಹೇಳ್ಬೋದು. ಓಕೆ, ಈ ಕೆಳಗಿನವುಗಳಲ್ಲಿ ಇದು ಘರ್ಷಣೆಯ ಇಳಿಕಾ ಕ್ರಮವನ್ನ ಸೂಚಿಸುತ್ತೆ. ಯಾವುದು ಇಳಿಕಾ ಕ್ರಮವನ್ನ ಸೂಚಿಸುತ್ತೆ ಅಂದ್ರೆ ಮೀನ್ಸ್ ಡಿಕ್ರೀಸಿಂಗ್ ಆರ್ಡರ್, ಅದನ್ನ ಸೂಚಿಸುವಂತದ್ದು ಯಾವುದು? ಉರುಳು ಘರ್ಷಣೆ, ಸ್ಥಾಯಿ ಘರ್ಷಣೆ, ಜಾರು ಘರ್ಷಣೆ. ಅಂದ್ರೆ ನೋಡಿ ಅದ್ರೊಳಗಡೆ ಇಳಿಕಾ ಕ್ರಮವನ್ನ ಸೂಚಿಸುವಂತದ್ದು ಅಂದ್ರೆ ಇಲ್ಲಿ ನಾನು ಡಿಕ್ರೀಸಿಂಗ್ ಆರ್ಡರ್ ಅಂತ ಅಂದ್ರೆ ಅದಲ್ಲ. ಇಳಿಕಾ ಕ್ರಮ ಅಂದ್ರೆ ರೋಲಿಂಗ್ ಫ್ರಿಕ್ಷನ್ ಅಂತ. ಅಂದ್ರೆ ಫ್ರಿಕ್ಷನ್ ಅಲ್ಲಿ ಒಂದ್ ಟೈಪ್, ಅಂದ್ರೆ ಅದು ಇಳಿಕಾ ಕ್ರಮ ಮೀನ್ಸ್ ಈ ರೀತಿ. ಇವಾಗ ಜಾರಬಂಡಿ ಅಂದ್ರೆ ನೀವು ಈ ರೀತಿ ಇಳಿತೀರಾ ಅಲ್ವಾ? ಸೊ ಆತರ ಇಳಿಕಾ ಕ್ರಮವನ್ನ ಸೂಚಿಸುವಂತದ್ದು ಯಾವುದು? ಉರುಳು ಘರ್ಷಣೆ, ಸ್ಥಾಯಿ ಘರ್ಷಣೆ, ಜಾರು ಘರ್ಷಣೆ. ಓಕೆ, ನೆಕ್ಸ್ಟ್ ಉರುಳು ಘರ್ಷಣೆ, ಜಾರು ಘರ್ಷಣೆ, ಸ್ಥಾಯಿ ಘರ್ಷಣೆ. ಆಮೇಲೆ ಸ್ಥಾಯಿ ಘರ್ಷಣೆ, ಜಾರು ಘರ್ಷಣೆ, ಉರುಳು ಘರ್ಷಣೆ. ಆಮೇಲೆ ಜಾರು ಘರ್ಷಣೆ, ಸ್ಥಾಯಿ ಘರ್ಷಣೆ, ಉರುಳು ಘರ್ಷಣೆ ಅಂತ ಇದೆ. ಎಸ್, ಆಫ್ ಕೋರ್ಸ್ ಸರಿಯಾಗಿ ಹೇಳಿದ್ದೆ ನಾನು. ಏನಂತ? ಇಳಿಕಾ ಕ್ರಮವನ್ನ ಸೂಚಿಸುವಂತದ್ದು ಮೀನ್ಸ್ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಅಂದ್ರೆ ಯಾವುದು ಅಂದ್ರೆ ಏನ್ ಹೇಳೋದು? ಕರೆಕ್ಟ್ ಆರ್ಡರ್ ಅಲ್ಲಿ ಆ ಸೀಕ್ವೆನ್ಸ್ ಏನಿರುತ್ತೆ ಅದರ ಒಂದು ಕರೆಕ್ಟ್ ಸೀಕ್ವೆನ್ಸ್, ಬಟ್ ದೊಡ್ಡದ್ರಿಂದ ಸಣ್ಣದನ್ನ ಹೇಳ್ತಾ ಹೋಗ್ಬೇಕು. ಓಕೆ, ನೋಡಿ ಮೊದಲನೇದು ಸ್ಥಾಯಿ ಘರ್ಷಣೆ. ಓಕೆ, ಎಸ್ ಎಸ್ ಎಸ್, ಮೊದಲು ಸ್ಥಾಯಿ ಘರ್ಷಣೆ, ಅದಾದ ನಂತರ ಜಾರು ಘರ್ಷಣೆ, ಅದಾದ ನಂತರ ಉರುಳು ಘರ್ಷಣೆ. ಓಕೆ, ಇದು ಸರಿಯಾದಂತ ಉತ್ತರ. ಇದನ್ನ ಕರೆಕ್ಟ್ ಆಗಿ ಕೆಲವ್ರು ಏನ್ ಮಾಡ್ಬಿಡ್ತಾರೆ ಗೊತ್ತಾ? ಇದ್ರ ಬಗ್ಗೆ ಇಲ್ಲೇ ಹೇಳಿ ಅಂತಾರೆ. ಇದನ್ನೆಲ್ಲ ಇಲ್ಲೇ ಹೇಳ್ಕೊಂತ ಹೋದ್ರೆ ಏನಾಗುತ್ತೆ? ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಇದ್ರ ಮೇಲೆ ಇನ್ನು ನಿಮಗೆ ವಿಡಿಯೋಸ್ ಬರ್ತಾ ಹೋಗುತ್ತೆ. ಅಂದ್ರೆ ಪ್ರತಿಯೊಂದು ಟಾಪಿಕ್ ಬಗ್ಗೆನು ಥಿಯರಿಟಿಕಲ್ ಟಾಪಿಕ್ಸ್ ಬರ್ತಾ ಹೋಗುತ್ತೆ. ಅದ್ರಲ್ಲಿ ನಿಮಗೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಇವಾಗ ಚೆನ್ನಾಗಿ ನೋಡ್ಕೊಂಡು ಓದ್ಕೊಳ್ಳಿ, ಆಯ್ತಾ?
ಸಾಧ್ಯ ಆದಾಗ ಎಲ್ಲ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ ಯಾರ ಹತ್ರನಾದ್ರೂ ಕಲೆಕ್ಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ಕುತ್ಕೊಂಡು ಅದ್ರ ಬಗ್ಗೆ ಓದ್ಕೊಳ್ಳಿ. ಅವಾಗ ನಿಮಗೆ ಆ ಥೇರಿ ನೋಡಿ ಇದನ್ನ ಓದಿದ್ರೆ ನಿಮ್ಗೆ ವೆರಿ ಈಸಿ ಅಂಡ್ ಯೂಸ್ಫುಲ್ ಆಗುತ್ತೆ. ಓಕೆ, ನೋಡಿ, ಸ್ಥಾಯಿ ಘರ್ಷಣೆ, ನಂತರ ಜಾರು ಘರ್ಷಣೆ, ನಂತರ ಉರುಳು ಘರ್ಷಣೆ, ಇಂಥ ಕ್ವೆಶನ್ಸ್ ನಿಮಗೆ ಬರೋದು. ಓಕೆ, ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ. ಇದರಲ್ಲಿ ಯಾರೆಲ್ಲ ವಿಡಿಯೋಸ್ ಅನ್ನ ನೋಡ್ತಾ ಇರ್ತಾರೆ ನೀವೇ ಮೀನ್ಸ್ ನೀವೇ ಹೇಳ್ಬೇಕು ಅಂದ್ರೆ ಇದು ಎಷ್ಟರ ಮಟ್ಟಿಗೆ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ. ತುಂಬಾನೇ ಖುಷಿ ಆಗುತ್ತೆ ನನ್ಗೆ ಎಲ್ರು ಕಮೆಂಟ್ ಮಾಡ್ತಾ ಇರೋದು. ಓಕೆ, ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಇದಾರೆ, ಅಷ್ಟ್ ಸಾಕು ಅಲ್ವಾ? ಸೊ ಅದು ನಿಮಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವಿಡಿಯೋಸ್ ಮಾಡೋದಕ್ಕೆ ನಮ್ಗೆ ನೀವು ಪುಷ್ ಮಾಡ್ದಂಗೆ. ಓಕೆ, ಸೊ 4ನೇ ಪ್ರಶ್ನೆ. ಅನಿತಾಳು ಮರದ ಡಬ್ಬವನ್ನ ಮರಳಿನ ನೆಲ, ಅಮೃತ ಶಿಲೆ, ನೆಲಹಾಸು, ನೆಲದ ಮೇಲೆ ತಳ್ಳುತ್ತಾಳೆ. ಹಾಗಾದ್ರೆ ವಿವಿಧ ನೆಲಗಳ ಮೇಲ್ಮೈ ಮತ್ತು ಡಬ್ಬದ ಮೇಲ್ಮೈ ನಡುವೆ ಉಂಟಾಗುವಂತಹ ಘರ್ಷಣೆ ಬಲದ ಏರಿಕೆ ಕ್ರಮ ಇದಾಗಿದೆ. ಹಾಗಾದ್ರೆ ಇಲ್ಲಿ ಏರಿಕೆ ಕ್ರಮದಲ್ಲಿ ಹೇಳಬೇಕು. ನೋಡಿ, ಅನಿತಾಳು ಡಬ್ಬವನ್ನ ಮರಳಿನ ನೆಲ, ಮರದ ಡಬ್ಬವನ್ನ ಮರಳಿನ ನೆಲ, ಅಮೃತ ಶಿಲೆ, ನೆಲಹಾಸು, ನೆಲದ ಮೇಲೆ ತಳ್ಳುತ್ತಾಳೆ. ಹಾಗಾದ್ರೆ ವಿವಿಧ ನೆಲಗಳ ಮೇಲ್ಮೈ ಮತ್ತು ಡಬ್ಬದ ಮೇಲ್ಮೈ ನಡುವೆ ಉಂಟಾಗುವಂತಹ ಘರ್ಷಣಾ ಬಲ ಏನಿದೆಯಲ್ಲ ಅದನ್ನ ಏರಿಕೆ ಕ್ರಮದಲ್ಲಿ ಬರಿಬೇಕು. ಅಂದ್ರೆ ಫಸ್ಟ್ ಸಣ್ಣದ್ರಿಂದ ಆಮೇಲೆ ದೊಡ್ಡದ್ರವರೆಗೂ ನಾವು ಹೇಳ್ಕೊಳ್ತಾ ಹೋಗ್ಬೇಕು, ಯಾವ್ದಾದ್ಮೇಲೆ ಯಾವ್ದು ಅಂತ ಹೇಳಿ. ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಫಸ್ಟ್ ಏನಿದೆ, ಅವಳು ಇಲ್ಲಿ ಫಸ್ಟ್ ಮರಳಿನ ನೆಲ ಇದೆ, ಆಮೇಲೆ ಅಮೃತ ಶಿಲೆ, ನೆಲಹಾಸು ಅಂದ್ರೆ ಏನು, ಅದ್ರ ನೆಲಹಾಸು ಯಾವಾಗ್ಲೂ ಮಾರ್ಬಲ್ ಆಗಿರುತ್ತೆ, ಇನ್ನು ನೆಲದ ಮೇಲೆ ತಳ್ಳುತ್ತಾಳೆ. ಓಕೆ, ಹಾಗಾದ್ರೆ ನೋಡ್ತಾ ಹೋದ್ರೆ ನೋಡಿ, ಫಸ್ಟ್ ಏನ್ ಬರುತ್ತೆ, ಅಮೃತ ಶಿಲ, ನೆಲಹಾಸು ಬರುತ್ತೆ, ಆಮೇಲೆ ನೆಲಹಾಸು ನೆಲ ಇದು ಬರುತ್ತೆ, ಅದಾದ್ಮೇಲೆ ಮರಳಿನ ನೆಲ. ಹೌದಾ? ಅಂದ್ರೆ ಫ್ರಿಕ್ಷನ್ ಇದರಿಂದ ಏನು ಅಂತ ಅಂದ್ರೆ ಸಿಂಪಲ್ ಅಪ್ಪ. ಇವಾಗ ಇಲ್ಲಿ ನೋಡಿ, ಇಲ್ಲೇನಿತ್ತು, ಇಳಿಕಾ ಕ್ರಮವನ್ನ ಅಂದ್ರೆ ಘರ್ಷಣೆಯ ಬಲದ ಇಳಿಕಾ ಕ್ರಮವನ್ನ ಅಂದ್ರೆ ಫಸ್ಟ್ ಯಾವ್ದು ಜಾಸ್ತಿ ಅಂದ್ರೆ ಇಳಿಕಾ ಕ್ರಮ, ಫಸ್ಟ್ ಯಾವ್ದು ಜಾಸ್ತಿ, ಆಮೇಲೆ ಜಾಸ್ತಿಗಿಂತ ಅಂದ್ರೆ ಸ್ಥಾಯಿ ಘರ್ಷಣೆ ಏನಿದೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಅದು ಫಸ್ಟ್ ಜಾಸ್ತಿ, ಅದ್ರ ನಂತರ ಬರುವಂತದ್ದು ಜಾರು ಘರ್ಷಣೆ, ಅದಾದ ನಂತರ ಉರುಳು ಘರ್ಷಣೆ, ಆತರ. ಆದ್ರೆ ಇಲ್ಲಿ ಏನು ಬಲದ ಏರಿಕೆ ಕ್ರಮ, ಫಸ್ಟ್ ಕಡಿಮೆ ಯಾವುದು, ಮಾರ್ಬಲ್ ನೆಲದಲ್ಲಿ. ಯಾಕಂದ್ರೆ ನೀವು ಇವಾಗ ಮಾರ್ಬಲ್ ಎಲ್ಲ ನೋಡೇ ಇರ್ತೀರಾ, ಅದ್ರಲ್ಲಿ ಘರ್ಷಣೆ ಅನ್ನುವಂಥದ್ದು ಹೆಚ್ಚು ಉಂಟಾಗುತ್ತಾ ಕಮ್ಮಿ ಉಂಟಾಗುತ್ತಾ ಕಂಪೇರ್ ಟು ಮರಳಿನ ನೆಲ? ಯೋಚನೆ ಮಾಡಿ. ಫಸ್ಟ್ ಹಾಗಾಗಿ ಫಸ್ಟ್ ಏನು ಮಾರ್ಬಲ್ ನೆಲ, ಅದಾದ್ಮೇಲೆ ನೆಲಹಾಸು, ಅದಾದ್ಮೇಲೆ ಮರಳಿನ ನೆಲ. ಮರಳಿನ ನೆಲ ಅಂದ್ರೆ ಹೆಂಗಿರುತ್ತೆ, ಹೈಯೆಸ್ಟ್ ಫ್ರಿಕ್ಷನ್ ಇರುತ್ತೆ, ಹೌದಲ್ವಾ? ಸೊ ಹಾಗಾಗಿ ಇವಾಗ ನಿಮಗೆ ಈ 3 ಮತ್ತು 4 ಪ್ರಶ್ನೆಯ ಒಂದು ಏನಂತಾರೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಓಕೆ, ಮುಂದಿನ ಒಂದು ಟಾಪಿಕ್ ಶಬ್ದದ ಬಗ್ಗೆ ಇದಾಗಿರುತ್ತೆ. ಓಕೆ, ಈ ಟಾಪಿಕ್ ಬಂದು ಶಬ್ದದ ಬಗ್ಗೆ ಆಗಿರುತ್ತೆ. ಇದನ್ನೊಮ್ಮೆ ನೋಡ್ಬಿಡೋಣ. ಶಬ್ದ ಪ್ರಸರಣಕ್ಕೆ ಮಾಧ್ಯಮ ಅವಶ್ಯಕತೆ ಎಷ್ಟು ಅನ್ನುವಂಥದ್ದು ಪ್ರಯೋಗದ ಮೂಲಕ ಎಲ್ಲ ವಿವರಿಸ್ತಾರೆ ಅಂತ ಇದೆ. ಇದು ಆ ಟಾಪಿಕ್ ಬಗ್ಗೆ ಆಗಿರುತ್ತೆ. ಇವಾಗ ನೋಡಿ, ಹೊಂದಿಸಿ ಬೇರೆ ಇದಕ್ಕೆ ಸಂಬಂಧಪಟ್ಟಂತೆ ಶಬ್ದ ಮಾಲಿನ್ಯ, ಸಂಗೀತ, ಪಿಚ್, ಪಿನ್ನ, ಮಾಧ್ಯಮ ಇದೆ. ನೀರು ನೋಡಿ, ನೀರನ್ನ 100 ಮಾಡಿಬಿಟ್ಟಿದೀನಿ. ಓಕೆ, ನೀರು ಆವರ್ತನದೊಂದಿಗೆ ಹೆಚ್ಚಾಗುತ್ತದೆ, ಜ್ವಾಲಾಮುಖಿ ಸ್ಫೋಟ, ಹೊರಕಿವಿ, ಆಹ್ಲಾದಕರ ಧ್ವನಿ ಅಂತ ಇದೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವಿವಾಗ ಏನ್ ಮಾಡ್ಬೇಕು, ಸರಿಯಾದ ಹೊಂದಾಣಿಕೆ ಮಾಡ್ಬೇಕು. ಈಗ ಶಬ್ದ ಮಾಲಿನ್ಯದಿಂದ ಏನುಂಟಾಗುತ್ತೆ ಇದ್ರಲ್ಲಿ ನೋಡಿ, ಇದರಲ್ಲಿ ಇದಕ್ಕೆ ಸರಿ ಹೊಂದಂತದ್ದು ನೋಡಿ, ಶಬ್ದ ಮಾಲಿನ್ಯದಿಂದ ಏನಾದ್ರು ಆಹ್ಲಾದಕರ ಧ್ವನಿ ಉಂಟಾಗುತ್ತಾ? ಇಲ್ಲ ಅಲ್ವಾ? ಜ್ವಾಲಾಮುಖಿ ಸ್ಫೋಟ ಅಂದ್ರೆ ಜ್ವಾಲಾಮುಖಿ ಸ್ಫೋಟ ಆಗೋದ್ರಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತೆ. ಇನ್ನು ಸಂಗೀತ ಏನು, ಸಂಗೀತ ಒಂದು ಆಹ್ಲಾದಕರ ಧ್ವನಿ, ಹೌದಲ್ವಾ? ಇನ್ನು ಪಿಚ್ ಯಾವುದಕ್ಕೆ, ಇಟ್ ಈಸ್ ರಿಲೇಟೆಡ್ ಟು ಆವರ್ತನದೊಂದಿಗೆ ಹೆಚ್ಚಾಗುತ್ತೆ, ಮೀನ್ಸ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಓಕೆ, ಇನ್ನು ಇದನ್ನ ಹಾಕ್ಬಿಡ್ತೀನಿ, ಇದು 1 2 3 4 5 ಹೌದಲ್ವಾ? ಇದು 1 ಜ್ವಾಲಾಮುಖಿ, ಇನ್ನು ಸಂಗೀತ ಆಹ್ಲಾದಕರ ಧ್ವನಿ, ಪಿಚ್ ಏನಿದೆ ಇದು ಆವರ್ತಕದೊಂದಿಗೆ ಹೆಚ್ಚಾಗುತ್ತೆ. ಇನ್ನು ಪಿನ್ನ ಏನಿದೆಯಲ್ಲ ಪಿನ್ನ ಏನಿದೆಯಲ್ಲ ಇದು ಇದೇ ಉತ್ತರ, ಏನು ಹೊರಕಿವಿ. ಪಿನ್ನ ಆ ಪಾರ್ಟ್ ಏನಂತ ಕರಿತೀವಿ, ಹೊರಕಿವಿಯನ್ನ ನಾವು ಪಿನ್ನ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಕರೆಯುವಂತದ್ದು, ಕನ್ನಡದಲ್ಲೂ ಹೀಗೆ ಇದೆ. ಓಕೆ, ಇನ್ನು ಮಾಧ್ಯಮ, ನೀರು ಒಂದು ಮಾಧ್ಯಮ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ನೀರು ಏನು, ವಾಟರ್ ಇಸ್ ಅ ಮೀಡಿಯಂ ಅಂತ. ಓಕೆ,
ಕೆಳಗಿನವುಗಳಿಗೆ ಒಂದು ಪದವನ್ನ ನೀಡಿ. ಸೊ ನೀವು ಕೂಡ ರೆಡಿ ಆಗಿರಿ, ಯಾವ್ದಾದ್ರು ಒಂದ್ ಪದನ ನಿಮಗೆ ಹೇಳೋದಕ್ಕೆ ಹೇಳ್ತೀನಿ. ಓಕೆ, ಪರಿಸರದಲ್ಲಿ ಅತಿಯಾದ ಅಥವಾ ಅನಗತ್ಯವಾದ ಶಬ್ದಗಳ ಇರುವಿಕೆಯ ಪರಿಣಾಮವನ್ನ ಈ ಹೆಸರಿನಿಂದ ಕರಿತೀವಿ. ನೋಡಿ, ಅನಗತ್ಯವಾದ ಶಬ್ದಗಳ ಇರುವಿಕೆಯ ಪರಿಣಾಮವನ್ನ ಏನಂತ ಕರಿತೀವಿ? ಶಬ್ದ ಮಾಲಿನ್ಯ ಅಂತ ನಾವು ಕರಿತೀವಿ. ಶಬ್ದ ಪ್ರಸಾರವಾಗ್ಬೇಕು ಅಂತ ಅಂದ್ರೆ ಏನ್ ಮುಖ್ಯ? ಮಾಧ್ಯಮ ಅನ್ನೋದು ಇರಬೇಕು. ಓಕೆ, 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಯನ್ನ ನಾವೇನಂತ ಕರಿತೀವಿ? ನೋಡಿ, 1 ಸೆಕೆಂಡ್ಗೆ ಆಗುವಂತ ಆಂದೋಲನಗಳ ಸಂಖ್ಯೆ ನಾವು ಏನಂತ ಕರಿತೀವಿ? ಓಕೆ, 1 ಸೆಕೆಂಡಿಗೆ ಆಗುವಂತ ಆಂದೋಲನಗಳ ಸಂಖ್ಯೆಯನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಏನಂತ ಕರಿತೀವಿ? ಫ್ರೀಕ್ವೆನ್ಸಿ ಮೀನ್ಸ್ ಆವೃತ್ತಿ ಅಂತ ಕರಿತೀವಿ. ಓಕೆ, ಇದನ್ನ ಬೇಡ, ಇದನ್ನ ನಾನು ರಬ್ ಮಾಡ್ತೀನಿ, ಇಂಗ್ಲಿಷ್ ಅಲ್ಲಿ ಇದೆ ಇದು. ಓಕೆ, 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಯನ್ನ ನಾವು ಆವೃತ್ತಿ, ಯಾಕೆಂದ್ರೆ ಮತ್ತೆ ಸರಿಯಾಗಿ ಹೇಳ್ಬೇಕು, ಯಾಕಂದ್ರೆ ತಪ್ಪಾಗಿ ಹೇಳ್ಬಾರ್ದು. ಅದು ಫ್ರೀಕ್ವೆನ್ಸಿ ಆರ್ ಆಸಿಲೇಷನ್ ಕನ್ನಡದಲ್ಲಿ ಏನಿದೆ ಅದನ್ನು ಸರಿಯಾಗಿ ತಿಳ್ಕೊಳ್ಳೋಣ. ಫಸ್ಟ್ 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಯನ್ನ ನಾವು ಆವೃತ್ತಿ ಅಂತ ಕರಿತೀವಿ. ಓಕೆ, 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಯನ್ನ ಏನಂತ ಕರೀತಾರೆ? ಆವೃತ್ತಿ ಅಂತ ಕರೀತಾರೆ. ಇನ್ನು 4ನೇ ಪ್ರಶ್ನೆ, ಶಬ್ದದ ಆವೃತ್ತಿಯನ್ನ ವ್ಯಕ್ತಪಡಿಸುವಂತಹ ಏಕಮಾನ. ಎಸ್, ನಾನು ಕರೆಕ್ಟ್ ಆಗಿ ಹೇಳಿದ್ದೀನಿ. ಯಾಕೆಂದ್ರೆ ಆಂದೋಲನಗಳ ಸಂಖ್ಯೆ 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಯನ್ನ ಏನಂತ ಕರೀತಾರೆ? ಫ್ರೀಕ್ವೆನ್ಸಿ ಅಂತಾನೆ ಕರೀತಾರೆ. ಓಕೆ, ಹಾಗಾದ್ರೆ ಶಬ್ದದ ಫ್ರೀಕ್ವೆನ್ಸಿಯನ್ನ ವ್ಯಕ್ತಪಡಿಸುವಂತಹ ಏಕಮಾನ ಯಾವುದು? ದಿಸ್ ಇಸ್ ಯು ಹ್ಯಾವ್ ಟು ಆನ್ಸರ್. ಓಕೆ, ಯಾವ್ದಂತ ನೀವು ತಿಳಿಸಿ. ಮತ್ತೆ ಆ ಒಂದು ಏಕಮಾನಕ್ಕೆ ಅದೇ ಅಂದ್ರೆ ನೀವು ಇವಾಗ ಏಕಮಾನ ಯಾವುದು ಅಂತ ನೀವು ಕಮೆಂಟ್ ಮಾಡ್ತೀರಾ, ಬಟ್ ಯಾಕೆ ಬಂತು ಅನ್ನೋದನ್ನು ಕಮೆಂಟ್ ಮಾಡ್ಬೇಕು. ಓಕೆ, ಯಾರು ಕಂಡುಹಿಡಿದಕ್ಕೆ ಆ ಹೆಸರು ಬಂತು ಅಂತ. ಓಕೆ, ಶಬ್ದ ಕಂಪನವನ್ನ ಗ್ರಹಿಸುವ ಕಿವಿಯ ಭಾಗ. ನೋಡಿ, ಶಬ್ದ ಕಂಪನ ಏನಿರುತ್ತೆ ಅದನ್ನ ಗ್ರಹಿಸುವಂತಹ ಕಿವಿಯ ಭಾಗ ಯಾವುದು? ನೋಡಿ, ಇಲ್ಲಿ ಪಿನ್ನ ಅಂತ ಹೇಳಿದ್ವಿ, ದಟ್ ಇಸ್ ಹೊರ ಕಿವಿ. ಹಾಗಾಗಿ ಶಬ್ದ ಕಂಪನವನ್ನ ಗ್ರಹಿಸುವಂತಹ ಕಿವಿಯ ಭಾಗ, ಶಬ್ದ ಅಂದ್ರೆ ಹೊರ ಕಿವಿ ಏನಿರುತ್ತೆ ಅದು ಶಬ್ದ ಕಂಪನವನ್ನ ಗ್ರಹಿಸುವಂತ ಕಿವಿಯ ಭಾಗ ಆಗಿರುತ್ತೆ. ಹಾಗಾದ್ರೆ ಶಬ್ದ ಕಂಪನವನ್ನ ಗ್ರಹಿಸುವಂತಹ ಕಿವಿಯ ಭಾಗ ಯಾವುದು? ದಟ್ ಇಸ್ ಪಿನ್ನ. ಓಕೆ, ಪಿನ್ನ. ಓಕೆ, ಸೊ ಇಲ್ಲಿಗೆ ಇದು ಕಂಪ್ಲೀಟ್ ಆಯ್ತು 3ನೇ ವಿಡಿಯೋ. ಸೊ ಮುಂದೆ ಮತ್ತೆ ಇನ್ನು ಒಳ್ಳೊಳ್ಳೆ ಪ್ರಶ್ನೆಗಳನ್ನ ತಗೊಂಡು 4ನೇ ಒಂದು ವಿಡಿಯೋವನ್ನ ಮಾಡೋಣ. ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಹಾಗೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.